ಒಂದು ಸಿಟಿ ಪೂರ್ತಿ ನೀರಿನಿಂದ ಮುಳುಗೋಗ್ತಿದೆ. ತಪ್ಪಿಸ್ಕೊಂಡು ಎಲ್ಲಾದ್ರೂ ದೂರ ಹೋಗೋಣ ಅಂದ್ರೂ ಕೂಡ ಆಗ್ತಿಲ್ಲ. ಯಾಕೆಂತಂದ್ರೆ ನೀರಿನಲ್ಲಿ ತುಂಬಾ ಭಯಂಕರವಾಗಿರುವಂತ ಮೊಸಳೆಗಳೆಲ್ಲ ಇದಾವೆ. ಇಂತ ಒಂದು ಪರಿಸ್ಥಿತಿಲಿ ನೀವೇನ್ ಮಾಡ್ತೀರಾ? ಹೌದು, ಇವತ್ ನಾವು ನೋಡ್ತಿರುವಂತ ಮೂವಿ ಕೂಡ ಇಂಥದ್ದೇ. ಈ ಮೂವಿ ಹೆಸರು ಕ್ರಾವ್ಲ್ ಅಂತ. ಸರಿಗ ನಾವು ತುಂಬಾ ಟೈಮ್ ಅನ್ನ ವೇಸ್ಟ್ ಮಾಡದೆ ನಮ್ಮ ಮೈನ್ ಸ್ಟೋರಿ ಕಡೆಗೆ ಹೊರಟೋಗೋಣ. ಈ ಕತೆ ಶುರು ಆಗೋದು ಫ್ಲೋರಿಡಾದಲ್ಲಿ. ಇಲ್ಲೇ ಇರುವಂತ ಒಂದು ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಪ್ರಾಕ್ಟೀಸ್ ಮ್ಯಾಚ್ ನಡೀತಿರುತ್ತೆ. ಈ ಮ್ಯಾಚ್ ನಲ್ಲಿ ಹೈಲಿ ಅನ್ನೋ ಒಬ್ಳು ಹುಡುಗಿ ಕೂಡ ಪಾರ್ಟಿಸಿಪೇಟ್ ಮಾಡ್ತಿರ್ತಾಳೆ. ಇವಳೇ ಮೂವಿಯ ಲೀಡ್ ಕ್ಯಾರೆಕ್ಟರ್. ನಂತರ ರೇಸ್ ಶುರು ಆಗುತ್ತೆ. ಎಲ್ಲರ ಜೊತೆ ಹೈಲಿ ಕೂಡ ತುಂಬಾ ಕಷ್ಟಪಟ್ಟು ಮ್ಯಾಚ್ ಅನ್ನ ಗೆಲ್ಲೋದಕ್ಕೆ ನೋಡ್ತಿರ್ತಾಳೆ. ಆದ್ರೆ ಮತ್ತೊಬ್ಳು ಹುಡುಗಿ ಇವಳ ಜೊತೆನೆ ಇವಳ ವೇಗದಲ್ಲೇನೆ ಸ್ವಿಮ್ ಮಾಡ್ತಿರ್ತಾಳೆ. ಇದರಿಂದ 2 ಸೆಕೆಂಡ್ ನ ಅಂತರದಲ್ಲಿ ಹೈಲಿ ಮ್ಯಾಚ್ ಅನ್ನ ಸೋತೋಗ್ತಾಳೆ. ಇದರಿಂದ ಇವಳಿಗೆ ತುಂಬಾನೇ ಬೇಜಾರಾಗೋಗುತ್ತೆ. ಯಾಕೆಂತಂದ್ರೆ ಇವಳು ಚಿಕ್ಕವಳಿರ್ಬೇಕಾದ್ರೆ ಇದೇ ರೀತಿ ಒಂದು ಚಾಂಪಿಯನ್ಶಿಪ್ ಮ್ಯಾಚ್ ನಲ್ಲಿ ಸೋತೋಗಿದ್ಲು. ನಂತರ ಇವಳ ಅಕ್ಕ ಆಗಿರುವಂತ ಬೆತ್ ಕಾಲ್ ಮಾಡಿ ಕೇಳ್ತಾಳೆ, ಇಷ್ಟೊತ್ವರೆಗೂ ಕಾಲ್ ಮಾಡ್ತಿದ್ದೆ, ಯಾಕೆ ಪಿಕ್ ಮಾಡ್ತಿಲ್ಲ ಅಂತ. ಆಗ ಇವಳು ಪ್ರಾಕ್ಟೀಸ್ ಮ್ಯಾಚ್ ಅನ್ನ ಮಾಡ್ತಿದ್ಲು ಅಂತ ಬೆತ್ಗೂ ಕೂಡ ಗೊತ್ತಾಗುತ್ತೆ. ಸರಿ ಅಂತ ಇವಳು ಹೇಳ್ತಾ ಹೋಗ್ತಾಳೆ, ಮಳೆ ಜಾಸ್ತಿ ಆಗಿ ಫ್ಲೋರಿಡಾದಲ್ಲೆಲ್ಲ ಚಂಡಮಾರುತ ಬಂದ್ಬಿಟ್ಟಿದೆ. ಡ್ಯಾಡ್ಗೆ ಅವಾಗಿಂದ ಕಾಲ್ ಮಾಡ್ತಿದ್ನಿ, ಅವರು ಕೂಡ ಪಿಕ್ ಮಾಡ್ತಿಲ್ಲ. ಮನೆ ಹತ್ರ ಹೋಗ್ಬಿಟ್ಟು ಅವರಿಗೆ ಏನಾಗಿದೆ ನೋಡ್ಕೊಂಡ್ ಬಾ ಅಂತ. ಹೀಗೆ ಇವರಿಬ್ರು ಮಾತಾಡ್ತಿರ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ಇವರಿಬ್ಬರ ತಂದೆ ತಾಯಿ ಡಿವೋರ್ಸ್ ಅನ್ನ ತಗೊಂಡಿದ್ದಾರೆ ಅಂತ. ಅಂದ್ರೆ ಹೈಲಿ, ಬೆತ್ ಹಾಗೆ ಅವರ ಪೇರೆಂಟ್ಸ್ 4 ಜನನು ಬೇರೆ ಬೇರೆ ಕಡೆ 4 ಮನೇಲಿ ಇದ್ದಾರೆ ಅಂತ. ಅದಕ್ಕೆ ಹೈಲಿ ಕೂಡ ಆಯ್ತು ಅಂತ ಹೇಳಿ ಕಾರನ್ನ ತಗೊಂಡು ಇವಳ ತಂದೆ ಮನೆ ಹತ್ರ ಹೋಗ್ತಿರ್ತಾಳೆ. ಇಂಥ ಸಮಯದಲ್ಲಿ ಅವರೊಬ್ಬರನ್ನೇ ಬಿಡಬಾರ್ದು ಅಂತ ಹೋಗ್ತಿರ್ಬೇಕಾದ್ರೆ ತುಂಬಾ ಮಳೆ, ರೋಡ್ ಕೂಡ ಕಾಣ್ತಿರೋದಿಲ್ಲ. ಇವಳ ತಂದೆಗೂ ಕೂಡ ಕಾಲ್ ಮಾಡೋದಕ್ಕೆ ನೋಡ್ತಿರ್ತಾಳೆ, ಆದ್ರೆ ಅವರು ರಿಸೀವ್ ಮಾಡ್ತಿರೋದಿಲ್ಲ. ಅದಕ್ಕೆ ಇವಳು ಮನೆಗೇನೆ ಹೋಗ್ಬೇಕು ಅಂತ ಹೋಗ್ತಿರ್ಬೇಕಾದ್ರೆ ರೋಡ್ ನಲ್ಲಿ ಪೊಲೀಸರು ಸ್ಟಾಪ್ ಮಾಡ್ತಾರೆ. ಯಾಕೆಂತಂದ್ರೆ ಮುಂದೆ ದಾರಿ ನೀರಿಂದ ತುಂಬೋಗಿರುತ್ತೆ, ಹೋಗೋದಕ್ಕೆ ಜಾಗ ಇರೋದಿಲ್ಲ. ಇವರಲ್ಲೇ ಕೆವಿನ್ ಅನ್ನೋ ಒಬ್ಬ ಪೊಲೀಸ್ ಇರ್ತಾನೆ. ಇವನು ಬೆತ್ ನ ಫ್ರೆಂಡ್. ಆದ್ರಿಂದ ಹೈಲಿಗೂ ಕೂಡ ಪರಿಚಯ ಇರ್ತಾನೆ. ಹೈಲಿ ಇವನಿಗೆ ನಡೆದಿರುವಂತ ಎಲ್ಲಾ ವಿಷಯನು ಹೇಳಿ ನಾನು ಮುಂದೆ ಹೋಗ್ಬೇಕು ಅಂತಾಳೆ. ಆದ್ರೆ ಇವನ್ ಮಾತ್ರ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಮುಂದೆ ತುಂಬಾನೇ ಡೇಂಜರ್ ಇದೆ, ನಿನ್ನ ಪ್ರಾಣಕ್ಕೆ ಅಪಾಯ ಆದ್ರೂ ಆಗ್ಬೋದು, ಸಾರಿ ನಾನು ನಿನ್ನ ಮುಂದೆ ಬಿಡೋದಕ್ಕೆ ಆಗೋದಿಲ್ಲ ಅಂತ. ಅದಕ್ಕೆ ಇವಳು ಕೂಡ ಸರಿ ಅಂತ ಹೇಳಿ ಅಲ್ಲಿಂದ ರಿಟರ್ನ್ ಹೋಗೋ ರೀತಿ ಹೋಗಿ ಇವಳ ತಂದೆಯ ಮನೆ ಹತ್ರ ಹೋಗ್ತಿರ್ತಾಳೆ. ಹೀಗೆ ಇವಳು ಹೋಗ್ತಿರ್ಬೇಕಾದ್ರೆ ಮಳೆಯ ನೀರಿಂದ ಮನೆಗಳು ಮುಚ್ಚೋಗಿರೋದನ್ನು ಕೂಡ ನೋಡ್ತಾಳೆ. ಕೊನೆಗೂ ಇವಳು ಇವಳ ತಂದೆ ವಾಸ ಮಾಡ್ತಿರುವಂತ ಮನೆಗ್ ಬಂದಾಗ ಅಲ್ಲಿ ಇವಳಿಗೆ ಇವಳ ತಂದೆ ಎಲ್ಲೂ ಕೂಡ ಕಾಣಿಸೋದಿಲ್ಲ. ಬರೀ ಅವರ ಡಾಗ್ ಆಗಿರುವಂತ ಶುಗರ್ ಮಾತ್ರ ಇರುತ್ತೆ. ನಂತರ ಅಲ್ಲೇ ಇದ್ದಂತ ಅವಾರ್ಡ್ಸ್ ಗಳನ್ನ ನೋಡಿ ಹಿಂದೆ ನಡೆದಿರೋದನ್ನ ನೆನ್ಸ್ಕೊತಿರ್ತಾಳೆ. ಹೇಗೆ ಇವಳ ತಂದೆ ಸ್ವಿಮ್ಮಿಂಗ್ ಮಾಡ್ತಿರ್ಬೇಕಾದ್ರೆ ಇವಳಿಗೆ ಸಪೋರ್ಟಿವ್ ಆಗಿದ್ರು ಅಂತ. ಅದೇ ಸಮಯಕ್ಕೆ ಗಮನಿಸ್ತಾಳೆ ಇವರ ಫ್ಯಾಮಿಲಿಯ ಫೋಟೋ ಎಲ್ಲ ಬೆಡ್ ಮೇಲೆನೆ ಬಿದ್ದಿರ್ತವೆ. ಆದ್ರಿಂದ ಇವಳ ಅಕ್ಕ ಆಗಿರುವಂತ ಬೆತ್ಗೆ ಕಾಲ್ ಮಾಡಿ ಎಲ್ಲಾ ವಿಷಯನು ಹೇಳಿ ಒಂದ್ ವೇಳೆ ಅವ್ರೇನಾದ್ರೂ ನಮ್ಮ ಹಳೆ ಮನೆಗೆ ಹೋಗಿರ್ಬೋದಾ ಅಂತ ಕೇಳ್ತಾಳೆ. ಆದ್ರೆ ಬೆತ್ಗೂ ಕೂಡ ಇದ್ರ ಬಗ್ಗೆ ಗೊತ್ತಿರೋದಿಲ್ಲ. ಆದ್ರಿಂದ ಹೈಲಿ ಶುಗರ್ನ ಕರ್ಕೊಂಡು ಇವರು ಮೊದ್ಲು ವಾಸ ಮಾಡ್ತಿರುವಂತ ಮನೆ ಕಡೆಗೆ ಹೋಗ್ತಿರ್ತಾಳೆ. ಆದ್ರೆ ಇಷ್ಟೊತ್ತಿಗೆ ಚಂಡಮಾರುತ ಇನ್ನೂ ಜಾಸ್ತಿ ಆಗೋಗಿರುತ್ತೆ. ಕೊನೆಗೂ ಇವಳು ಇವರ ಹಳೆ ಮನೆ ಹತ್ರ ಬಂದಾಗ ಇವಳ ತಂದೆಯ ಕಾರನ್ನ ನೋಡ್ತಾಳೆ. ಅಂದ್ರೆ ಇವಳ ತಂದೆ ಇಲ್ಲೇ ಇದ್ದಾರೆ ಅಂತ. ಆದ್ರಿಂದ ಇವಳು ಶುಗರ್ನು ಕೂಡ ಕರ್ಕೊಂಡು ಒಳಗಡೆ ಬಂದು ಇವಳ ತಂದೆನ ಕರೆಯೋದಕ್ಕೆ ಶುರು ಮಾಡ್ತಾಳೆ. ಆದ್ರೆ ಇವಳಿಗೆ ಯಾವುದೇ ತರದ ರೆಸ್ಪಾನ್ಸ್ ಬರೋದಿಲ್ಲ. ಆಕ್ಚುಲಿ ಹೈಲಿ ಪೇರೆಂಟ್ಸ್ ಗಳು ಡಿವೋರ್ಸ್ ತಗೊಳ್ಳೋದಕ್ಕಿಂತ ಮುಂಚೆ ಒಂದು ಫ್ಯಾಮಿಲಿ ಆಗಿ ಇದೇ ಮನೆಯಲ್ಲಿ ಇದ್ದಿದ್ದು. ಇವಳು ಇವಳ ತಂದೆಗೋಸ್ಕರ ಮನೆ ಒಳಗಡೆ ಹಾಗೆ ಹೊರಗಡೆ ಎಲ್ಲ ತುಂಬಾನೇ ಹುಡುಕಾಡ್ತಾಳೆ. ಆದ್ರೆ ಅವರು ಎಲ್ಲಿದ್ದಾರೆ ಅನ್ನೋ ಒಂದು ಸಣ್ಣ ಕ್ಲೂ ಕೂಡ ಸಿಗ್ತಿರೋದಿಲ್ಲ. ನಂತರ ಇವಳು ಕಿಚನ್ ಗೆ ಬಂದು ಇವಳ ತಂದೆಗೆ ಕಾಲ್ ಮಾಡಿದಾಗ ಅವರ ಫೋನ್ ಇಲ್ಲೇ ಇರುತ್ತೆ. ಅದೇ ಸಮಯಕ್ಕೆ ಎಮರ್ಜೆನ್ಸಿ ಅಲರ್ಟ್ ಕೂಡ ಬಂದ್ಬಿಡುತ್ತೆ, ಈ ಜಾಗದಲ್ಲಿ ಚಂಡಮಾರುತ ಜೋರಾಗಿ ಬರ್ತಿದೆ ಅಂತ. ಅಲ್ಲೇ ಇರುವಂತ ಟೂಲ್ಸ್ ಗಳನ್ನ ನೋಡಿ ಇವಳಿಗೆ ಕನ್ಫರ್ಮ್ ಆಗೋಗುತ್ತೆ ಇವಳ ತಂದೆ ಇಲ್ಲಿಗೆ ವಾಟರ್ ಪೈಪ್ ಅನ್ನ ರೆಡಿ ಮಾಡೋದಕ್ಕೆ ಬಂದಿದ್ದಾರೆ ಅಂತ. ಅದೇ ಸಮಯಕ್ಕೆ ಒಂದು ಮರ ಕೂಡ ಮನೆ ಒಳಗಡೆ ನುಗ್ಬಿಡುತ್ತೆ. ಯಾಕಂದ್ರೆ ಚಂಡಮಾರುತದ ಗಾಳಿ ಜಾಸ್ತಿ ಆಗಿರೋದ್ರಿಂದ ಶುಗರ್ ಬೇರೆ ತುಂಬಾ ಜೋರಾಗಿ ಬೊಗಳುತ್ತಿರುತ್ತೆ. ಅದನ್ನ ಫಾಲೋ ಮಾಡ್ಕೊಂಡು ಗ್ಯಾರೇಜ್ ಗೆ ಬಂದು ನೋಡಿದಾಗ ಕೆಳಗಡೆ ಇರುವಂತ ಬೇಸ್ಮೆಂಟ್ ಅನ್ನ ನೋಡ್ಕೊಂಡು ಜೋರಾಗಿ ಬೊಗಳುತ್ತಿರುತ್ತೆ. ಈ ಕೆಳಗಡೆ ಎಲ್ಲ ಬರೀ ಪೈಪ್ ಗಳೇ ಇರೋದು. ಆದ್ರಿಂದ ಇವಳಿಗೆ ಅನ್ಸುತ್ತೆ ಇವಳ ತಂದೆ ಇಲ್ಲೇ ಪೈಪ್ ಅನ್ನ ರೆಡಿ ಮಾಡೋದಕ್ಕೆ ಬಂದಿರ್ಬೋದು ಅಂತ. ಅದಕ್ಕೆ ಇವಳು ಶುಗರ್ ನ ಇಲ್ಲೇ ಇರೋದಕ್ಕೆ ಹೇಳಿ ಫೋನ್ ಟಾರ್ಚ್ ಅನ್ನ ಆನ್ ಮಾಡ್ಕೊಂಡು ಕೆಳಗಡೆ ಬರ್ತಾಳೆ. ಈ ಜಾಗ ತುಂಬಾನೇ ಗಲೀಜಾಗಿರುತ್ತೆ, ಹಾಗೆ ಇಲಿಗಳೆಲ್ಲ ಸತ್ತು ಬಿದ್ದಿರ್ತವೆ. ಇನ್ನೇನ್ ಮಾಡೋದು ಅಂತ ಇವಳು ಇವಳ ತಂದೆನ ಹುಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಒಂದು ಸಾಂಗ್ ಕೇಳಿಸುತ್ತೆ. ಇದೇ ಸಮಯಕ್ಕೆ ನಮ್ಗೆ ಗೊತ್ತಾಗೋದು ಇಲ್ಲಿ ಇವಳನ್ನ ಬಿಟ್ಟು ಬೇರೆ ಯಾವುದೋ ಭಯಂಕರವಾಗಿರುವಂತ ಜೀವಿ ಇದೆ ಅಂತ. ಹೀಗೆ ಇವಳು ಆ ಸಾಂಗ್ ಅನ್ನ ಫಾಲೋ ಮಾಡ್ಕೊಂಡು ಬಂದಾಗ ಇವಳ ತಂದೆಯ ಜಾಕೆಟ್ ಕಾಣಿಸುತ್ತೆ. ಹಾಗೆ ರೇಡಿಯೋನು ಕೂಡ ಅಲ್ಲೇ ಇಟ್ಟಿರ್ತಾರೆ. ಆದ್ರಿಂದ ಸ್ವಲ್ಪ ಮುಂದೆ ಬಂದು ನೋಡಿದ್ರೆ ಇವಳ ತಂದೆ ಅನ್ಕಾನ್ಶಿಯಸ್ ಆಗಿ ಬಿದ್ದಿರ್ತಾರೆ. ಅದೇ ಗಾಬರಿಲಿ ಇವಳು ಚೆಕ್ ಮಾಡ್ತಾಳೆ ಇವರಿಗೆ ಏನಾಗಿರ್ಬೋದು ಅಂತ. ಆಗ ಇವರ ಶೋಲ್ಡರ್ ನಲ್ಲಿ ಯಾವುದೋ ಒಂದು ದೊಡ್ಡ ಜೀವಿ ಕಚ್ಚಿರೋದು ಇವಳಿಗೆ ಕಾಣಿಸುತ್ತೆ. ಆದ್ರಿಂದ ಮೊದ್ಲು ಇವರನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು ಅಂತ ತುಂಬಾ ಗಾಬರಿಯಿಂದ ಹಾಗೆ ಆತ್ರದಿಂದ ಕರ್ಕೊಂಡು ಹೋಗ್ತಾ
ಹೋಗ್ತಿರ್ಬೇಕಾದ್ರೆ ಅಲ್ಲಿರುವಂತ ಒಂದು ಏಣಿನ ಹೊಡ್ಕೊಂಡ್ ಬಂದು ಮೊಸಳೆ ಅಂದ್ರೆ ಆಲಿಗೇಟರ್ ಇವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಿರುತ್ತೆ. ಇದನ್ನ ನೋಡಿ ಇವಳಿಗೆ ತುಂಬಾನೇ ಭಯ ಆಗಿ ಇವಳ ತಂದೆನೂ ಕೂಡ ಎಳ್ಕೊಂಡು ಕಷ್ಟಪಟ್ಟು ಪೈಪ್ ಗಳ ಹಿಂದೆ ಬಂದ್ಬಿಡ್ತಾಳೆ. ಪೈಪ್ ಗಳು ಇರೋದ್ರಿಂದ ಅದಕ್ಕೆ ಮುಂದೆ ಬರೋದಕ್ಕಾಗದೆ ಅಲ್ಲಿಂದ ಹೊಟ್ಟೋಗುತ್ತೆ. ಇದರಿಂದ ಹೈಲಿ ಹಾಗೆ ಅವಳ ತಂದೆಯ ಪ್ರಾಣ ಉಳ್ಕೊಳ್ಳುತ್ತೆ. ಹೊರಗಡೆ ಚಂಡಮಾರುತದಿಂದ ಮಳೆ ಕೂಡ ಜಾಸ್ತಿ ಆಗೋಗಿರುತ್ತೆ. ಈ ಕಡೆ ಮನೆ ಒಳಗಡೆ ಬೇಸ್ಮೆಂಟ್ ನಲ್ಲಿ ಹೈಲಿ ಅವಳ ತಂದೆಯ ಜೊತೆ ಎಲಿಗೇಟರ್ಸ್ ಇಂದ ತಪ್ಪಿಸ್ಕೊಂಡು ಕುಂತಿರ್ತಾಳೆ. ಆಗ ಅವಳ ತಂದೆಗೆ ಪ್ರಜ್ಞೆ ಬರುತ್ತೆ. ಇವನ ಸ್ಥಿತಿ ತುಂಬಾನೇ ಹದಗೆಟ್ಟೋಗಿರುತ್ತೆ. ಮಾತಾಡೋದಕ್ಕೂ ಕೂಡ ಕಷ್ಟ ಪಡ್ತಿರ್ತಾನೆ. ಆದ್ರಿಂದ ಇವಳು ಸ್ವೆಟರ್ ನ ಹೊರಗಡೆ ಹಿಡಿದು ಅದರಲ್ಲಿ ಬಂದಂತ ನೀರನ್ನ ಇವಳ ತಂದೆಗೆ ಕುಡಿಸ್ತಾಳೆ. ನಂತರ ಇವನು ಹೇಳ್ತಿರ್ತಾನೆ, ಈ ಜಾಗದಲ್ಲಿ ಒಂದು ಆಲಿಗೇಟರ್ ಇದೆ, ಹುಷಾರಾಗಿರು ಅಂತ. ಅದು ಇಲ್ಲಿಗೆ ಹೇಗ್ ಬಂತು ಅಂತ ಕೇಳಿದಾಗ ಹೇಳ್ತಾನೆ, ಈ ಮನೆಯ ಡ್ರೈನೇಜ್ ಪೈಪ್ ಪಕ್ಕದಲ್ಲಿರುವಂತ ಒಂದು ಕೆರೆಗೆ ಕನೆಕ್ಟ್ ಆಗಿದೆ, ಆ ಪೈಪ್ ಇಂದ ಅದು ಬಂದಿರಬಹುದು ಅಂತ. ಸರಿ, ನೀನ್ಯಾಕೆ ಇಲ್ಲಿಗೆ ಬಂದೆ, ಮೊದ್ಲು ಇಲ್ಲಿಂದ ಹೋಗು ಅಂತ ಹೈಲಿಯ ತಂದೆ ಡೇವ್ ಹೇಳ್ತಿರ್ತಾನೆ. ಆದ್ರೆ ಹೈಲಿ ಮಾತ್ರ ಇಂಥ ಜಾಗದಲ್ಲಿ, ಅದು ಇಂಥ ಸ್ಥಿತಿಲಿ ಇವಳ ತಂದೆನ ಬಿಟ್ಟು ಹೋಗೋದಕ್ಕೆ ರೆಡಿ ಆಗಿರೋದಿಲ್ಲ. ಆಗ ಡೇವ್ಗೆ ಗೊತ್ತಾಗುತ್ತೆ ಇವಳು ಶುಗರ್ನು ಕೂಡ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾಳೆ ಅಂತ. ನಂತರ ಹೈಲಿ ಮತ್ತೊಂದು ವಿಷಯನ ಹೇಳ್ತಾಳೆ, ಈ ಜಾಗದಲ್ಲಿ ಚಂಡಮಾರುತ ಬರ್ತಿದೆ ಅಂತ ಎಲ್ರು ಮನೆ ಖಾಲಿ ಮಾಡ್ಕೊಂಡು ಹೊಟ್ಟೋಗಿದ್ದಾರೆ, ನಮ್ಗೆ ಹೆಲ್ಪ್ ಮಾಡೋದಕ್ಕೆ ಇಲ್ಲಿ ಯಾರು ಇಲ್ಲ ಅಂತ. ಆಗ ನಮ್ಗೆ ಗೊತ್ತಾಗುತ್ತೆ ಆ ಎಲಿಗೇಟರ್ ಡೇವ್ನ ಕಾಲನ್ನ ಕಚ್ಚಿರೋದ್ರಿಂದ ಇವನ ಕಾಲಿನ ಮೂಳೆನೆ ಹೊರಗಡೆ ಬಂದ್ಬಿಟ್ಟಿರುತ್ತೆ. ಅದೇ ಸಮಯಕ್ಕೆ ಹೈಲಿ ನೋಡ್ತಾಳೆ ಮುಂದೆನೆ ಇವಳ ಫೋನ್ ಬಿದ್ದಿರುತ್ತೆ. ಆದ್ರಿಂದ ಪೊಲೀಸ್ಗೆ ಫೋನ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತಾಳೆ. ಸರಿ, ಈ ದಾರಿಲಿ ಹೋಗಿ ಫೋನ್ ಅನ್ನ ಎತ್ಕೊ ಅಂತ ಪಕ್ಕದಲ್ಲಿರುವಂತ ಒಂದು ಸೇಫ್ ಆಗಿರುವಂತ ದಾರಿಲಿ ಕಳಿಸ್ತಾನೆ. ಅದಕ್ಕೆ ಇವಳು ಕೂಡ ಅದೇ ದಾರಿಯಿಂದ ತುಂಬಾ ನಿಧಾನವಾಗಿ ಫೋನ್ ಹತ್ರ ಹೋಗ್ತಿರ್ತಾಳೆ. ಹೀಗೆ ಇವಳು ಹೋಗ್ತಿರ್ಬೇಕಾದ್ರೆ ಇವಳ ತಂದೆ ಆಗಿರುವಂತ ಡೇವ್ ಕೇಳ್ತಾನೆ, ನಿನ್ನ ಸ್ವಿಮ್ಮಿಂಗ್ ಪ್ರಾಕ್ಟೀಸ್ ಎಲ್ಲ ಹೇಗ್ ನಡೀತಿದೆ, ಚಾಂಪಿಯನ್ಶಿಪ್ ಯಾವಾಗ ಅಂತ. ಅದಕ್ಕೆ ಇವಳು ಕೂಡ ಬೆಳಗ್ಗೆ ನಡೆದಂತ ಸ್ವಿಮ್ಮಿಂಗ್ ಪ್ರಾಕ್ಟೀಸ್ ಮ್ಯಾಚ್ ನಲ್ಲಿ ಸೋತಿರುವಂತ ವಿಷಯನ ಹೇಳ್ತಾಳೆ. ಅದಕ್ಕೆ ಡೇವ್ ಇವಳಿಗೆ ಸಮಾಧಾನ ಮಾಡ್ತಿರ್ತಾನೆ, ಏನು ಯೋಚನೆ ಮಾಡೋದಕ್ಕೆ ಹೋಗ್ಬೇಡ, ನನಗೆ ನಿನ್ ಮೇಲೆ ನಂಬಿಕೆ ಇದೆ, ಇದು ಚಾಂಪಿಯನ್ಶಿಪ್ ಮ್ಯಾಚ್ ಅಲ್ಲ, ಬರೀ ಒಂದು ಪ್ರಾಕ್ಟೀಸ್ ಮ್ಯಾಚ್ ಅಂತ. ಆದ್ರೆ ಇವಳು ಮಾತ್ರ ಅವನನ್ನ ಸುಮ್ನಾಗಿಸ್ತಾಳೆ, ನಿಮ್ಗೆ ನನ್ ಬಗ್ಗೆ ಏನು ಗೊತ್ತಿಲ್ಲ, ಸುಮ್ನಿರಿ ಅಂತ. ನಂತರ ಇವಳು ಫೋನ್ ಹತ್ತತ್ರ ಬರ್ತಿದ್ದಂಗೆನೆ ಅಲಿಗೇಟರ್ ನ ಸೌಂಡ್ ಕೇಳಿಸ್ತಿರುತ್ತೆ. ಅದಕ್ಕೆ ಇವಳು ಫೋನ್ ಅನ್ನ ತಗೊಂಡು ಸ್ವಲ್ಪ ಮುಂದೆ ಬಂದು ನೋಡಿದ್ರೆ ಅಲಿಗೇಟರ್ ಅಲ್ಲೇ ಇರುತ್ತೆ. ಆದ್ರಿಂದ ಇವಳು ಹೆಲ್ಪ್ಗೆ ಅಂತ ಪೊಲೀಸ್ಗೆ ಕಾಲ್ ಮಾಡೋದಕ್ಕೆ ನೋಡ್ತಿರ್ಬೇಕಾದ್ರೆ ಇವಳ ಹಿಂದೆನೆ ಮತ್ತೊಂದು ಅಲಿಗೇಟರ್ ಇರುತ್ತೆ. ಅದರಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ನೋಡ್ತಾಳೆ. ಆದ್ರೆ ಇವಳ ಕಾಲನ್ನ ಕಚ್ಬಿಡುತ್ತೆ. ತುಂಬಾ ಕಷ್ಟಪಟ್ಟು ಅದರಿಂದ ಫ್ರೀ ಆಗಿ ಮುಂದೆ ಬರ್ತಾಳೆ. ಮತ್ತೊಂದು ಅಲಿಗೇಟರ್ ಕೂಡ ಬಂದ್ಬಿಡುತ್ತೆ. ಈಗ ಎರಡು ಅಲಿಗೇಟರ್ ನ ಮಧ್ಯೆ ಇವಳು ಸಿಗಾಕೋಬಿಟ್ಟಿರ್ತಾಳೆ. ಈ ಕಡೆ ಡೇವ್ಗೂ ಕೂಡ ಕಿರ್ಚ್ಕೊಳ್ಳೋದನ್ನ ಬಿಟ್ಟು ಏನು ಮಾಡೋದಕ್ಕೆ ಆಗ್ತಿರೋದಿಲ್ಲ. ಅಲ್ಲೇ ಇದ್ದಂತ ವಸ್ತುಗಳನ್ನ ಯೂಸ್ ಮಾಡ್ಕೊಂಡು ಒಂದನ್ನ ಯಾಮಾರಿಸಿ ಹೋಗ್ತಿರ್ಬೇಕಾದ್ರೆ ಮತ್ತೊಂದು ಅಲಿಗೇಟರ್ ಇವಳನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡುತ್ತೆ. ಇವಳು ಕೂಡ ವೈರ್ ಗಳನ್ನೆಲ್ಲ ದಾಟಿ ಮುಂದೆ ಬಂದಾಗ ಒಂದು ಸ್ಕೂಟರ್ ವೈರ್ ಸಿಗುತ್ತೆ. ಅದನ್ನ ಯೂಸ್ ಮಾಡ್ಕೊಂಡು ಅಲಿಗೇಟರ್ ಕಣ್ಣಿಗೆ ಚುಚ್ಚಿ ಅದನ್ನ ಇಂಜೂರ್ಡ್ ಮಾಡ್ಬಿಡ್ತಾಳೆ. ನಂತರ ಅದು ಡಿಸ್ಟ್ರಾಕ್ಟ್ ಆಗ್ತಿದ್ದಂಗೆನೆ ಅಲ್ಲಿಂದ ಒಂದು ಸಣ್ಣ ಜಾಗಕ್ಕೆ ಬಂದು ಸೇರ್ಕೊಬಿಡ್ತಾಳೆ. ಅವುಗಳಿಗೆ ಈ ಜಾಗದ ಒಳಗಡೆ ಬರೋದಕ್ಕಾಗೋದಿಲ್ಲ. ಆದ್ರೂ ಕೂಡ ಕಣ್ಣು ಇಂಜೂರ್ಡ್ ಆಗಿರುವಂತ ಅಲಿಗೇಟರ್ ಇಲ್ಲೇ ಇರುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಅದು ಹೋಗ್ತಿದ್ದಂಗೆನೆ ಇವಳು ಸ್ವಲ್ಪ ಸಮಾಧಾನ ಮಾಡ್ಕೋತಾಳೆ. ಡೇವ್ ಕೂಡ ಇವಳನ್ನ ಕೂಗಿ ಕೇಳ್ತಿರ್ತಾನೆ, ನೀನು ಹುಷಾರಾಗಿದ್ಯಾ ಅಂತ. ಹೌದು, ನಾನು ಸೇಫ್ ಆಗಿದ್ದೀನಿ, ಆದ್ರೆ ಈ ಜಾಗದಲ್ಲಿ ಎರಡು ಅಲಿಗೇಟರ್ಸ್ ಗಳು ಇದಾವೆ ಅಂತ ಇವಳು ಹೇಳ್ತಾಳೆ. ನಂತರ ಆಗ್ಲೇ ಒಂದು ಅಲಿಗೇಟರ್ ಇವಳ ಕಾಲಿಗೆ ಕಚ್ಚಿತ್ತಲ್ಲ, ಇದರಿಂದ ಒಂದು ದೊಡ್ಡ ಗಾಯ ಆಗೋಗಿರುತ್ತೆ. ಈ ಕಡೆ ಡೇವ್ಗೂ ಕೂಡ ಇವನ್ಗಾಗಿರುವಂತ ಗಾಯಗಳು ತುಂಬಾನೇ ನೋಯ್ತಿರ್ತವೆ. ಆದ್ರೆ ಅದೇ ಸಮಯಕ್ಕೆ ಇವನ್ಗಿಲ್ಲಿ ಒಂದು ಟೂಲ್ ಕಾಣಿಸ್ಬಿಡುತ್ತೆ. ನಂತರ ಹೇಳಿ ಗಾಯ ಆಗಿರುವಂತ ಕಾಲಿಗೆ ಬಟ್ಟೆನ ಕಟ್ಕೋತಾಳೆ, ನೋವಾಗದೆ ಇರ್ಲಿ ಹಾಗೆ ರಕ್ತ ಬರ್ದೇ ಇರ್ಲಿ ಅಂತ. ಅಷ್ಟೊತ್ತಿಗೆ ಹೊರಗಡೆ ಮಳೆ ನೀರಿನಿಂದ ಮನೆಗಳೆಲ್ಲ ಮುಳುಗೋಗ್ತಿರ್ತವೆ. ಹಾಗೆ ಮಳೆ ನೀರು ಬೇಸ್ಮೆಂಟ್ಗೂ ಕೂಡ ಬಂದು ಈ ಜಾಗನೂ ಕೂಡ ತುಂಬೋದಕ್ಕೆ ಶುರುವಾಗಿರುತ್ತೆ. ಇಬ್ರು ಕೂಡ ನೋಡ್ತಾರೆ, ಆದ್ರೆ ಎಲ್ಲೂ ಕೂಡ ಅಲಿಗೇಟರ್ಸ್ ಗಳು ಇವರಿಗೆ ಕಾಣಿಸೋದಿಲ್ಲ. ಆದ್ರೆ ಅವುಗಳ ಸೌಂಡ್ ಮಾತ್ರ ಕೇಳಿಸ್ತಿರುತ್ತೆ. ಅದಕ್ಕೆ ನಾವೀಗ ಡೋರ್ ಇಂದ ಹೊರಗಡೆ ಹೋಗೋದಕ್ಕಾಗೋದಿಲ್ಲ, ಬೇರೆ ಯಾವ್ದಾದ್ರು ದಾರಿ ಸಿಗುತ್ತಾ ಅಂತ ಹೇಳಿ ಹುಡ್ಕೋದಕ್ಕೆ ಶುರು ಮಾಡ್ತಾಳೆ. ಅದೇ ಸಮಯಕ್ಕೆ ಈ ಕಡೆ ಡೇವ್ ಇವನ ಕಾಲಿನ ಮೂಳೆ ಹೊರಗಡೆ ಬಂದ್ಬಿಟ್ಟಿರುತ್ತಲ್ಲ, ಇವನ ಹತ್ರ ಇದ್ದಂತ ಒಂದಷ್ಟು ವಸ್ತುಗಳನ್ನ ಯೂಸ್ ಮಾಡ್ಕೊಂಡು ಆ ಮೂಳೆನ ಮತ್ತೆ ಕಾಲಿನ ಒಳಗಡೆ ತಳ್ತಾನೆ. ಹೀಗೆ ಹೇಳಿ ಯಾವ್ದಾದ್ರು ದಾರಿ ಸಿಗುತ್ತಾ ಅಂತ ಹುಡ್ಕಾಡ್ತಿರ್ಬೇಕಾದ್ರೆ ಕಿಟಕಿಲಿ ನೋಡ್ತಾಳೆ, ಯಾರೋ ಒಂದಷ್ಟು ಜನ ಮುಂದೆ ಇರುವಂತ ಸ್ಟೋರ್ ನಲ್ಲಿ ಇದಾರೆ ಅಂತ. ಆದ್ರಿಂದ ಹೆಲ್ಪ್ಗೋಸ್ಕರ ಅವರನ್ನ ಕೂಗೋದಕ್ಕೆ ಶುರು ಮಾಡ್ತಾಳೆ. ಆಕ್ಚುಲಿ ಸ್ಟೋರ್ಗೆ ಬಂದಿರೋರು ಕಳ್ರು ಇಲ್ಲಿರುವಂತ ATM ನ ಕದಿತಿರ್ತಾರೆ. ಹಾಗೆ ಇವರಿಬ್ಬರ ಜೊತೆ ಬಂದಿರುವಂತ ಒಬ್ಬ ವ್ಯಕ್ತಿ ಇನ್ನು ಕೂಡ ಸ್ಟೋರ್ ನ ಒಳಗಡೆನೆ ಇರ್ತಾನೆ. ನಂತರ ಇವರು ATM ನ ಎತ್ಕೊಂಡು ಹೋಗೋದಕ್ಕೆ ರೆಡಿ ಆಗ್ತಿರ್ಬೇಕಾದ್ರೆ ಇವರಲ್ಲಿರುವಂತ ಒಬ್ಬ ವ್ಯಕ್ತಿ ಮುಂದೆ ಇರುವಂತ ಮನೇಲಿ ಲೈಟ್ ಬರ್ತಿರೋದನ್ನ ನೋಡ್ತಾನೆ. ಆಕ್ಚುಲಿ ಹೈಲಿನೇ ಬ್ಯಾಟ್ರಿನ ಬಿಡ್ತಾ ಅವರನ್ನ ಇಲ್ಲಿಗೆ ಕರೆಯೋದಕ್ಕೆ ನೋಡ್ತಿರ್ತಾಳೆ. ಅದೇ ಸಮಯಕ್ಕೆ ನಮ್ಗೆ ಗೊತ್ತಾಗುತ್ತೆ ಈ ಕಳ್ಳರ ಹತ್ರ ಅಲಿಗೇಟರ್ಸ್ ಗಳು ಬರ್ತಿದಾವೆ ಅಂತ. ಹೀಗೆ ಈ ವ್ಯಕ್ತಿ ಲೈಟ್ ಬರ್ತಿರುವಂತ ಹೈಲಿ ಮನೆ ಕಡೆಗೆ ನೋಡ್ತಿರ್ತಾನೆ. ಆದ್ರೆ ಒಂದು ಅಲಿಗೇಟರ್ ಬಂದು ಇವನ ಟೀಮ್ ಮೇಟ್ ನ ಮೇಲೆ ಅಟ್ಯಾಕ್ ಮಾಡ್ಬಿಡುತ್ತೆ. ಹಾಗೆ ಇವನನ್ನು ಕೂಡ ಎಳ್ಕೊಂಡು ಹೊಂಟೋಗುತ್ತೆ. ಸ್ಟೋರ್ ನಲ್ಲಿರುವಂತ ಹುಡುಗಂಗೆ ಇವನ ಟೀಮ್ ಮೇಟ್ಸ್ ಗಳ ಸೌಂಡ್ ಕೇಳಿಸಿ ಹೊರಗಡೆ ನೋಡಿದ್ರೆ ಅಲಿಗೇಟರ್ ಅವರ ಮೇಲೆ ಅಟ್ಯಾಕ್ ಮಾಡ್ತಿರೋದು ಇವನಿಗೆ ಕಾಣಿಸುತ್ತೆ. ಆದ್ರಿಂದ ಹೇಗಾದ್ರೂ ಮಾಡಿ ಅವುಗಳಿಂದ ತಪ್ಪಿಸ್ಕೊಳ್ಬೇಕು ಅಂತ ಇವನು ಅನ್ಕೊಳ್ತಿರ್ಬೇಕಾದ್ರೇನೆ ಮತ್ತೊಂದು ಅಲಿಗೇಟರ್ ಬಂದು ಇವನ ಮೇಲೆ ಅಟ್ಯಾಕ್ ಮಾಡಿ ಸಾಯಿಸ್ಬಿಡುತ್ತೆ. ಇದನ್ನೆಲ್ಲ ನೋಡಿ ಹೈಲಿಗೆ ಗೊತ್ತಾಗುತ್ತೆ ಹೊರಗಡೆನೂ ಕೂಡ ಅಲಿಗೇಟರ್ಸ್ ಗಳು ಬಂದ್ಬಿಟ್ಟಿದಾವೆ ಅಂತ. ಆಗ ಇವಳ ತಂದೆ ಆಗಿರುವಂತ ಡೇವ್ ಕೂಗಿ ಹೇಳ್ತಾನೆ, ಹೊರಗಡೆ ಹೋಗೋದಕ್ಕೆ ಇಲ್ಲಿ ಮತ್ತೊಂದು ದಾರಿ ಇದೆ, ಮನೆಯ ಎಂಟ್ರೆನ್ಸ್ ಹತ್ರ ಹೋಗು, ಅಲ್ಲೊಂದು ಡೋರ್ ಸಿಗುತ್ತೆ, ಆ ಡೋರ್ ಇಂದ ಬೇಸ್ಮೆಂಟ್ ಇಂದಾನೆ ಮನೆ ಒಳಗಡೆ ಹೋಗ್ಬೋದು ಅಂತ. ಇವಳು ಕೂಡ ಅಲಿಗೇಟರ್ಸ್ ಗಳಿಗೆ ಗೊತ್ತಾಗದೇ ಇರೋ ರೀತಿ ತುಂಬಾ ಕಷ್ಟಪಟ್ಟು
ನಿಧಾನವಾಗಿ ಎಂಟ್ರೆನ್ಸ್ ಹತ್ರ ಬರ್ತಾಳೆ. ಆಗ ಅಲ್ಲೇ ಅವಳಿಗೆ ಮೇಲೆ ಡೋರ್ ಇರೋ ತರ ಕಾಣಿಸುತ್ತೆ. ಆದ್ರಿಂದ ಡೋರ್ ತೆಗಿಯೋದಕ್ಕೆ ಅಂತ ಮೇಲ್ ಬಂದಾಗ ಅಲ್ಲಿದ್ದಂತ ಸ್ಪೈಡರ್ಸ್ ಗಳೆಲ್ಲ ಇವಳ ಮುಖದ ಮೇಲೆ ಬಿದ್ದೋಗ್ತವೆ. ಸರಿ ಅಂತ ಅದನ್ನೆಲ್ಲ ಇವಳು ಕ್ಲೀನ್ ಮಾಡ್ಕೊಂಡು ಆ ಡೋರ್ ಅನ್ನ ಮೇಲೆತ್ತೋದಕ್ಕೆ ನೋಡಿದಾಗಲೇ ಗೊತ್ತಾಗೋದು ಆ ಡೋರ್ ನ ಮೇಲೆ ಒಂದು ಟೇಬಲ್ ಅನ್ನ ಇಟ್ಬಿಟ್ಟಿದ್ದಾರೆ. ಅದಕ್ಕೆ ಡೋರ್ ತೆಗಿಯೋದಕ್ ಆಗ್ತಿಲ್ಲ ಅಂತ. ಇದರಿಂದ ಏನ್ ಮಾಡ್ಬೇಕು ಅಂತ ಇವಳಿಗೆ ಗೊತ್ತಾಗೋದಿಲ್ಲ. ಇನ್ 1 ಗಂಟೆ ಅಷ್ಟರಲ್ಲಿ ಜಾಗ ನೀರಿಂದ ತುಂಬೋಗುತ್ತೆ. ಆದ್ರಿಂದ ಇವಳು ಇವಳ ತಂದೆನ ಕೇಳ್ತಾಳೆ, ನಾನು ಡ್ರೈನೇಜ್ ಪೈಪ್ ಹತ್ರ ಹೋಗಿ ನೋಡ್ಲಾ, ಹೊರಗಡೆ ಹೋಗೋದಕ್ಕೆ ಯಾವ್ದಾದ್ರು ದಾರಿ ಸಿಗ್ಬೋದು ಅಂತ. ಆದ್ರೆ ಇವ್ನ್ ಮಾತ್ರ ಬೇಡ ಅಂತಾನೆ. ಯಾಕೆಂತಂದ್ರೆ ಆಲಿಗೇಟರ್ಸ್ ಗಳು ಬಂದಿರೋದೇ ಡ್ರೈನೇಜ್ ಪೈಪ್ ಇಂದ. ಅಲ್ಲಿ ಇನ್ನೂ ಕೂಡ ಜಾಸ್ತಿ ಆಲಿಗೇಟರ್ಸ್ ಗಳು ಇರ್ತವೆ ಅನ್ನೋ ಕಾರಣಕ್ಕೆ. ಇಷ್ಟೊತ್ತಿಗೆ ಮಳೆ ಎಷ್ಟು ಜೋರಾಗ್ಬಿಟ್ಟಿರುತ್ತೆ ಅಂತಂದ್ರೆ ಆ ಮಳೆಯ ತೀವ್ರತೆಗೆ ಮನೆಗಳೆಲ್ಲ ಕಿತ್ಕೊಂಡು ಹೋಗ್ತಿರ್ತವೆ. ಹಾಗೆ ಆ ಮಳೆ ನೀರಿಂದ ಅರ್ಧ ಬೇಸ್ಮೆಂಟೇ ತುಂಬೋಗಿರುತ್ತೆ. ಹಾಗೆ ಇವರಿಗೆ ಹೊರಗಡೆ ಬೋಟ್ ನ ಸೌಂಡ್ ಕೇಳಿಸುತ್ತೆ. ಹೊರಗಡೆ ನೋಡಿದ್ರೆ ಬೋಟ್ ನಲ್ಲಿ ಇಬ್ರು ಪೊಲೀಸರು ಬರ್ತಿರ್ತಾರೆ. ಆದ್ರಿಂದ ಇವರಿಬ್ರು ಸೇರಿ ತುಂಬಾ ಜೋರಾಗಿ ಶಬ್ದ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದು ಪೊಲೀಸರಿಗೆ ಕೇಳಿಸಿ ಇಲ್ಲಿಗೆ ಬರ್ಲಿ ಅಂತ. ಆದ್ರೆ ಇವರು ಬೇಸ್ಮೆಂಟ್ ನಲ್ಲಿ ಇರೋದ್ರಿಂದ ಹಾಗೆ ಮಳೆಯ ಸೌಂಡ್ ಕೂಡ ಜಾಸ್ತಿ ಇರೋದ್ರಿಂದ ಪೊಲೀಸರಿಗೆ ಇವರ ಶಬ್ದ ಕೇಳಿಸೋದಿಲ್ಲ. ಆಗ ನಮ್ಗೆ ಗೊತ್ತಾಗುತ್ತೆ ಇದ್ರಲ್ಲಿರೋಂತ ಒಬ್ಬ ಪೊಲೀಸ್ ಬೇರೆ ಯಾರು ಅಲ್ಲ, ನಾವಾಗ್ಲೇ ನೋಡಿದ್ವಲ್ಲ ಬೆತ್ ನ ಫ್ರೆಂಡ್ ಆಗಿರುವಂತ ಕೆವಿನ್, ಅವನೇ. ಬೇಡ ಬೇಡ ಅಂದ್ರೂ ಹೇಲಿ ಈ ಕಡೆಗೆ ಬಂದಲ್ಲ, ಆದ್ರಿಂದ ಅವಳನ್ನ ಹುಡ್ಕೊಂಡು ಇವನು ಬಂದಿರೋದು. ನಂತರ ಇವನು ಅವಳನ್ನ ಹುಡ್ಕೊಂಡು ಮನೆ ಒಳಗಡೆ ಎಂಟರ್ ಆದಾಗ ಅದು ಇವರಿಬ್ರಿಗೂ ಕೂಡ ಗೊತ್ತಾಗುತ್ತೆ. ಆದ್ರಿಂದ ಇನ್ನು ಕೂಡ ಜೋರಾಗಿ ಶಬ್ದ ಮಾಡೋದಕ್ಕೆ ಶುರು ಮಾಡ್ತಾರೆ, ಇದಾದ್ರೂ ಅವನಿಗೆ ಕೇಳಿಸ್ಲಿ ಅಂತ. ಈ ಕಡೆ ಹೊರಗಡೆ ಪೊಲೀಸ್ ನ ಬೋಟ್ಗೆ ಒಂದು ಗಿಡ ಸಿಗಾಕೋಬಿಟ್ಟಿರುತ್ತೆ. ಹಾಗೆ ನಂತರ ಕೆವಿನ್ಗೆ ಹೈಲಿ ಮತ್ತೆ ಡೇವ್ ಮಾಡ್ತಿರುವಂತ ಶಬ್ದ ಕೇಳಿಸಿ ಅದನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾನೆ. ಈ ಕಡೆ ಪೊಲೀಸ್ ಕೂಡ ಕೆಳಗಡೆ ಬಂದು ಬೋಟ್ಗೆ ಸಿಗಾಕೊಂಡಿರುವಂತ ಗಿಡನ ತೆಗಿತಿರ್ತಾನೆ. ಹೈಲಿ ಕೂಡ ಇಲ್ಲಿಂದ ಸೇಫ್ ಆಗಿ ಹೊರಗಡೆ ಹೋಗ್ಬೇಕು ಅಂತ ಆಲಿಗೇಟರ್ಸ್ ಗಳು ಎಲ್ಲಿದಾವೆ ಅಂತ ಹುಡುಕ್ತಿರ್ತಾಳೆ. ಕೊನೆಗೂ ಇವನು ಆ ಶಬ್ದನ ಫಾಲೋ ಮಾಡ್ಕೊಂಡು ಬಂದಾಗ ಗ್ಯಾರೇಜ್ ನಲ್ಲಿರುವಂತ ಬೇಸ್ಮೆಂಟ್ ಹತ್ರ ಬರ್ತಾನೆ. ಹೀಗೆ ಇವನು ಬ್ಯಾಟರಿನ ಬಿಡ್ತಾ ಹೈಲಿಗೋಸ್ಕರ ಬೇಸ್ಮೆಂಟ್ ನಲ್ಲಿ ಹುಡುಕಾಡ್ತಿರ್ಬೇಕಾದ್ರೆ ಆಗ ಇವರಿಬ್ರು ಹೇಳ್ತಾರೆ, ಕೆವಿನ್ ನೀನು ಕೆಳಗಡೆ ಬರ್ಬೇಡ, ಈ ಜಾಗದಲ್ಲಿ 2 ಆಲಿಗೇಟರ್ಸ್ ಗಳು ಇದಾವೆ ಅಂತ. ಅದಕ್ಕೆ ಇವನು ಕೂಡ ಸ್ವಲ್ಪ ಹೆದರ್ಕೊಂಡು ಸರಿ ಅಂತ ಹೇಳಿ ಹೊರಗಡೆ ಇರುವಂತ ಪೊಲೀಸ್ ನ ಹೆಲ್ಪ್ ಗೆ ಅಂತ ಕರಿತಿರ್ತಾನೆ. ಆದ್ರೆ ಅದೇ ಸಮಯಕ್ಕೆ ಆಲಿಗೇಟರ್ ಬಂದು ಇವನನ್ನ ಒಳಗಡೆ ಎಳ್ಕೊಬಿಡುತ್ತೆ. ಹೊರಗಡೆ ಇರುವಂತ ಪೊಲೀಸ್ ಮೇಲೂ ಕೂಡ ತುಂಬಾ ಆಲಿಗೇಟರ್ಸ್ ಗಳು ಅಟ್ಯಾಕ್ ಮಾಡ್ಬಿಡ್ತವೆ. ನಂತರ ಹೈಲಿ ಕೆವಿನ್ ನ ಕಾಪಾಡೋದಕ್ಕೆ ಅಂತ ಅವನ ಹತ್ರ ಬರ್ತಾಳೆ. ಆದ್ರೆ ಎಷ್ಟೇ ಪ್ರಯತ್ನ ಪಟ್ರು ಆಗೋದಿಲ್ಲ. ಅವನನ್ನ ಕಚ್ಚಿ ಕಚ್ಚಿ ಆಲಿಗೇಟರ್ ಸಾಯಿಸ್ಬಿಡುತ್ತೆ. ನಂತರ ಅದು ಇವಳನ್ನು ಕೂಡ ನೋಡಿ ಇವಳನ್ನು ಸಾಯಿಸ್ಬೇಕು ಅಂತ ಇವಳನ್ನ ಫಾಲೋ ಮಾಡ್ಕೊಂಡು ಬರೋದಕ್ಕೆ ಶುರು ಮಾಡುತ್ತೆ. ಆದ್ರೆ ಅಷ್ಟೊತ್ತಿಗೆ ಇವಳು ತುಂಬಾ ಕಷ್ಟಪಟ್ಟು ಇವಳ ತಂದೆ ಇರುವಂತ ಜಾಗಕ್ಕೆ ಬಂದು ತಲುಪ್ತಾಳೆ. ಆಲಿಗೇಟರ್ಗೆ ಅಲ್ಲಿಂದ ಮುಂದೆ ಬರೋದಕ್ಕಾಗೋದಿಲ್ಲ. ಯಾಕೆಂತಂದ್ರೆ ಈ ಜಾಗದಲ್ಲಿ ತುಂಬಾನೇ ಪೈಪ್ ಗಳು ಇರ್ತವೆ. ಆಗ ಡೇವ್ ಹೆದರ್ಕೊಂಡಿರುವಂತ ಅವನ ಮಗಳಿಗೆ ಸಮಾಧಾನ ಮಾಡೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಇವಳಿಗೆ ಅನ್ನಿಸ್ತಿರುತ್ತೆ ನಾವಿಲ್ಲಿಂದ ಸೇಫ್ ಆಗಿ ಹೊರಗಡೆ ಹೋಗೋದಕ್ಕಾಗೋದಿಲ್ಲ, ನಾವಿಲ್ಲೇ ಸತ್ತೋಗ್ತೀವಿ ಅಂತ. ಆಗ ಡೇವ್ ಇವಳು ಚಿಕ್ಕವಳಿರ್ಬೇಕಾದ್ರೆ ನಡೆದಂತ ಒಂದು ಘಟನೆನ ನೆನಪಿಸ್ತಾನೆ. ನಿನ್ಗೆ ನೆನ್ಪಿದ್ಯಾ, ನೀನು ಹಾಗೆ ನಿನ್ನ ಅಕ್ಕ ಚಿಕ್ಕವಳಿರ್ಬೇಕಾದ್ರೆ ನಾನೊಂದು ಗೇಮ್ ಆಡಿಸ್ತಿದ್ದೆ, ಯಾರು ಜಾಸ್ತಿ ಹೊತ್ತು ನೀರಿನ ಒಳಗಡೆ ಉಸಿರನ್ನ ಹಿಡಿದು ಇಟ್ಕೋತಾರೆ ಅಂತ. ಒಂದ್ಸಲ ನಿನ್ನ ಅಕ್ಕ ನಿನಗಿಂತ ಜಾಸ್ತಿ ಹೊತ್ತು ನೀರಿನಲ್ಲಿ ಉಸಿರನ್ನ ಹಿಡಿದು ಇಟ್ಟಿದ್ಲು. ಆದ್ರೆ ಅದನ್ನ ನಿನ್ ಕೈಲಿ ಸಹಿಸ್ಕೊಳ್ಳೋದಕ್ಕಾಗ್ಲಿಲ್ಲ, ತುಂಬಾನೇ ಕೋಪ ಬಂದ್ಬಿಡ್ತು. ಅದೇ ದಿನ ರಾತ್ರಿ ನಾನು ಮಲಗಿರ್ಬೇಕಾದ್ರೆ 2 ಗಂಟೆಗೆ ನನಗೆ ಎಚ್ಚರ ಆಯ್ತು. ಹೊರಗಡೆ ಬಂದು ನೋಡಿದ್ರೆ ನೀನು ಸ್ವಿಮ್ಮಿಂಗ್ ಪೂಲ್ ನ ಒಳಗಡೆ ಹೆಚ್ಚು ಹೊತ್ತು ಉಸಿರನ್ನ ಗಟ್ಟಿ ಹಿಡಿದು ಕುಂತ್ಕೊಳ್ಳೋದಕ್ಕೆ ಪ್ರಾಕ್ಟೀಸ್ ಮಾಡ್ತಿದ್ದೆ. ಅದರಿಂದ ನೀನು ನೀರಿನಲ್ಲಿ ಹೆಚ್ಚು ಹೊತ್ತು ಉಸಿರಾಡದೆ ಕುಂತ್ಕೊಳ್ಳುವಂತ ಕೆಪಾಸಿಟಿನ ಜಾಸ್ತಿ ಮಾಡ್ಕೊಂಡೆ. ಅವತ್ತೇ ನನಗೆ ಗೊತ್ತಾಯ್ತು ನೀನು ಯಾವತ್ತೂ ಕೂಡ ಸೋಲನ್ನ ಒಪ್ಕೊಳ್ಳೋದಿಲ್ಲ ಅಂತ. ಅದೇ ರೀತಿ ಇವತ್ತು ಕೂಡ ನಾವು ಸೋಲನ್ನ ಒಪ್ಕೊಳ್ಬಾರ್ದು, ಇಲ್ಲಿಂದ ಹೊರಗಡೆ ಹೋಗ್ಲೇಬೇಕು. ಸರಿ, ನಾವೊಂದು ಕೆಲಸ ಮಾಡೋಣ, ನಾನು ಪೈಪ್ಗೆ ಜೋರಾಗಿ ಹೊಡಿತಾ ಸೌಂಡ್ ಅನ್ನ ಮಾಡಿ ಆಲಿಗೇಟರ್ಸ್ ಗಳನ್ನ ಡಿಸ್ಟ್ರಾಕ್ಟ್ ಮಾಡ್ತೀನಿ. ಆಗ ನೀನು ಬೇಸ್ಮೆಂಟ್ ನ ಡೋರ್ ಹತ್ರ ಹೋಗು, ನೀನ್ ಅಲ್ಲಿಂದ ಹೊರಗಡೆ ಹೋಗ್ತಿದ್ದಂಗೆನೆ ನಾನು ಕೂಡ ಬಂದ್ಬಿಡ್ತೀನಿ ಅಂತ. ಅದಕ್ಕೆ ಇವಳು ಕೂಡ ಸರಿ ಅಂತ ಒಪ್ಕೋತಾಳೆ. ಅವಳು ಅಲ್ಲಿಂದ ಮುಂದೆ ಹೋಗ್ತಿದ್ದಂಗೆನೆ ಇವನು ಒಂದು ಇಟ್ಕೆನ ತಗೊಂಡು ಪೈಪ್ಗೆ ಹೊಡಿತಾ ಜೋರಾಗಿ ಸೌಂಡ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆ ಸೌಂಡ್ ಅನ್ನ ಕೇಳಿ ಆಲಿಗೇಟರ್ ಇವನ್ ಕಡೆಗೆ ಬಂದು ಇನ್ನೇನು ಇವನ್ ಮೇಲೆ ಅಟ್ಯಾಕ್ ಮಾಡ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಪೈಪ್ ಗಳನ್ನ ಅದ್ರ ಮೇಲೆ ಬಿಡಿಸಿ ಅದನ್ನ ಟ್ರ್ಯಾಪ್ ಮಾಡ್ಬಿಡ್ತಾನೆ. ಇವಳು ಕೂಡ ಅಷ್ಟೊತ್ತಿಗೆ ಡೋರ್ ಹತ್ರ ಬಂದಿರ್ತಾಳೆ. ಹಾಗೆ ಡೇವ್ ಟ್ರ್ಯಾಪ್ ಮಾಡಿರುವಂತ ಆಲಿಗೇಟರ್ ಸ್ವಲ್ಪನೂ ಕೂಡ ಮೂವ್ ಮಾಡೋದಕ್ಕೂ ಆಗ್ತಿರೋದಿಲ್ಲ. ಆದ್ರೆ ಈ ಕಡೆ ಹೈಲಿ ನೋಡ್ತಾಳೆ, ಇವಳ ಮುಂದೆನೆ ಮತ್ತೊಂದು ಆಲಿಗೇಟರ್ ಇದೆ. ಅದಕ್ಕೆ ಇವಳು ನಿಧಾನವಾಗಿ ಹಿಂದಕ್ಕೆ ಹೋಗ್ತಿರ್ಬೇಕಾದ್ರೆ ಒಂದು ವಸ್ತು ಇವಳ ಕಾಲಿಗೆ ತಾಗಿ ಸೌಂಡ್ ಆಗೋಗುತ್ತೆ. ಆದ್ರಿಂದ ಅದು ಇವಳ ಹತ್ರ ಬರೋಷ್ಟ್ರಲ್ಲಿ ಇವಳು ಅಲ್ಲಿಂದ ಬೇರೆ ಕಡೆಗೆ ಬಂದು ಬಚ್ಚಿಟ್ಕೊಬಿಡ್ತಾಳೆ. ಈ ಕಡೆ ಡೇವ್ ಟ್ರ್ಯಾಪ್ ಮಾಡಿದಂತ ಆಲಿಗೇಟರ್ಗೆ ಚೆನ್ನಾಗಿ ಹೊಡೆದು ಸಾಯಿಸ್ಬಿಡ್ತಾನೆ. ನಂತರ ಇವಳು ಹೇಳ್ತಾಳೆ, ನಾನು ಡೋರ್ ಹತ್ರನೇ ಇದ್ದೀನಿ, ಆದ್ರೆ ಇಲ್ಲೊಂದು ಆಲಿಗೇಟರ್ ಇದೆ, ಇಲ್ಲಿಂದ ಮುಂದೆ ಹೋಗೋದಕ್ಕಾಗ್ತಿಲ್ಲ. ಅದಕ್ಕೆ ನಾನು ಡ್ರೈನೇಜ್ ಪೈಪ್ ಹತ್ರ ಹೋಗ್ತೀನಿ, ಅಲ್ಲಿ ಯಾವ್ದಾದ್ರು ದಾರಿ ಇದೆಯಾ ಅಂತ ಹುಡ್ಕೊಂಡು ಹೋಗ್ತಿರ್ತಾಳೆ. ಅಲ್ಲಿಗೆ ಹೋಗ್ಬೇಡ, ತುಂಬಾನೇ ಡೇಂಜರ್ ಇದೆ ಅಂತ ಡೇವ್ ಎಷ್ಟೇ ಹೇಳಿದ್ರು ಕೂಡ ಇವಳು ಬಂದೇ ಬಿಡ್ತಾಳೆ. ಯಾಕೆಂತಂದ್ರೆ ಇದನ್ನ ಬಿಟ್ಟು ಇವಳ ಹತ್ರ ಬೇರೆ ದಾರಿ ಕೂಡ ಇರೋದಿಲ್ಲ. ಈ ಜಾಗ ನೋಡೋದಕ್ಕಂತೂ ತುಂಬಾನೇ ಭಯಂಕರವಾಗಿರುತ್ತೆ. ಹಾಗೆ ಸ್ಮೆಲ್ ಎಲ್ಲ ಬರ್ತಿರುತ್ತೆ. ಯಾಕೆಂತಂದ್ರೆ ಪ್ರಾಣಿಗಳು ಅಲ್ಲಲ್ಲೇ ಸತ್ತು ಬಿದ್ದಿರ್ತವೆ. ಹಾಗೆ ನೋಡಿದ್ರೆ ಇದೇ ಜಾಗದಲ್ಲಿ ಕೆವಿನ್ ನ ಡೆಡ್ ಬಾಡಿ ಕೂಡ ಇರುತ್ತೆ. ಇದರಿಂದ ಇವಳು ತುಂಬಾ ಹೆದರ್ಕೊಂಡು ಅಲ್ಲೇ ಇದ್ದಂತ ಒಂದು ಬಂಡೆ ಮೇಲೆ ಹೋಗಿ ಕುಂತ್ಕೊಬಿಡ್ತಾಳೆ. ಆಗ ಇವಳಿಗೆ ಗೊತ್ತಾಗುತ್ತೆ ಇವಳು ಕುಂತಿರುವಂತ ಜಾಗದಲ್ಲೇ ಆಲಿಗೇಟರ್ಸ್ ಗಳ ಮೊಟ್ಟೆಗಳಿವೆ ಅಂತ. ಅದೇ ಸಮಯಕ್ಕೆ ಆಲಿಗೇಟರ್ ನ ಶಬ್ದ ಇವಳಿಗೆ ಕೇಳಿಸೋದಕ್ಕೆ ಶುರುವಾಗುತ್ತೆ. ಯಾಕಂದ್ರೆ ಒಂದು ಆಲಿಗೇಟರ್ ಡ್ರೈನೇಜ್ ಪೈಪ್ ಇಂದ ಇಲ್ಲಿಗೆ ಬಂದು ತಲುಪುತ್ತೆ. ಅದಕ್ಕೆ ಇವಳು ಸೈಲೆಂಟ್ ಆಗಿದ್ದು ಅದೋದ್ಮೇಲೆ ಅಲ್ಲೇ ಇದ್ದಂತ ಕೆವಿನ್ ಬಾಡಿಯಿಂದ ಗನ್ ಅನ್ನ ತಗೋತಾಳೆ. ಅಷ್ಟೊತ್ತಿಗೆ ಆಲಿಗೇಟರ್ಗೂ ಕೂಡ ಇವಳು ಇರೋದು ಗೊತ್ತಾಗಿ ಇವಳ ಕೈಯ ಮೇಲೆ ಅಟ್ಯಾಕ್ ಮಾಡ್ಬಿಡುತ್ತೆ. ಇವಳು ಕೂಡ ಅದಕ್ಕೆ
ತುಂಬಾ ಸಲ ಶೂಟ್ ಮಾಡಿ ಕೊನೆಗೂ ಅದನ್ನ ಸಾಯಿಸ್ಬಿಡ್ತಾಳೆ. ಅದ್ರ ಜೊತೆ ಇವಳಿಗೂ ಕೂಡ ತುಂಬಾ ಅಂದ್ರೆ ತುಂಬಾನೇ ಗಾಯಗಳಾಗಿರ್ತವೆ. ಈ ಕಡೆ ಡೇವ್ ಇರುವಂತ ಜಾಗದಲ್ಲಿ ಅಂದ್ರೆ ಬೇಸ್ಮೆಂಟ್ ನಲ್ಲಿ ನೀರೆಲ್ಲ ತುಂಬಿ ಇವನಿಗೆ ಉಸಿರಾಡೋದಕ್ಕಂತೂ ತುಂಬಾನೇ ಕಷ್ಟ ಆಗೋಗಿರುತ್ತೆ. ನಂತರ ಹೇಲಿ ಕೂಡ ಡ್ರೈನೇಜ್ ಪೈಪ್ ನ ಒಳಗಡೆ ಬಂದು ಅಲ್ಲಿಂದ ಮುಂದೆ ಹೋಗ್ತಿರ್ತಾಳೆ, ಯಾವ್ದಾದ್ರೂ ದಾರಿ ಸಿಗುತ್ತಾ ಹೊರಗಡೆ ಹೋಗೋದಕ್ಕೆ ಅಂತ. ಈ ಕಡೆ ಡೇವ್ ಕೂಡ ಉಸಿರಾಡೋದಕ್ಕೆ ಅಷ್ಟೇ ಕಷ್ಟ ಪಡ್ತಿರ್ತಾನೆ. ಹೇಲಿ ತುಂಬಾ ಕಷ್ಟಪಟ್ಟು ಈ ಪೈಪ್ ಕನೆಕ್ಟ್ ಆಗಿರುವಂತ ಕೆರೆ ಹತ್ರ ಬರ್ತಾಳೆ. ಆದ್ರೆ ಇಲ್ಲೂ ಕೂಡ ಆಲಿಗೇಟರ್ಸ್ ಗಳು ಇರ್ತವೆ. ಆದ್ರಿಂದ ಇವಳು ಸ್ವಲ್ಪನೂ ಸೌಂಡ್ ಮಾಡದೆ ತುಂಬಾ ನಿಧಾನವಾಗಿ ಅಲ್ಲಿಂದ ಮುಂದಕ್ಕೆ ಹೋಗ್ತಿರ್ಬೇಕಾದ್ರೆ ಇವಳು ನೀರಿನಲ್ಲಿ ಸ್ವಿಮ್ ಮಾಡ್ತಿರೋದು ಒಂದು ಆಲಿಗೇಟರ್ ಗೆ ಗೊತ್ತಾಗ್ಬಿಡುತ್ತೆ. ಆದ್ರಿಂದ ಅವಳನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡುತ್ತೆ ಬೇಟೆ ಆಡೋದಕ್ಕೆ ಅಂತ. ಆದ್ರಷ್ಟಕ್ಕೆ ಇವಳು ಮೇಲೆ ಬಂದು ತಲುಪಿದ್ರಿಂದ ಇವಳ ಪ್ರಾಣ ಉಳ್ಕೊಳ್ಳುತ್ತೆ. ಇಲ್ಲಿ ನೋಡಿದ್ರೆ ಬದುಕಿರುವಂತ ಜನರನ್ನ ಕಾಪಾಡೋದಕ್ಕೆ ಹೆಲಿಕಾಪ್ಟರ್ಸ್ ಗಳು ಓಡಾಡ್ತಿರ್ತವೆ. ಈ ಕಡೆ ಬೇಸ್ಮೆಂಟ್ ನಲ್ಲಿ ಡೇವ್ಗೆ ಉಸಿರಾಡೋದಕ್ಕಾಗದೆ ನೀರ್ನಲ್ಲಿ ಮುಳುಗೋದಕ್ಕೆ ಶುರು ಮಾಡಿರ್ತಾನೆ. ಇವಳು ಕೂಡ ಮೊದ್ಲು ನನ್ನ ತಂದೆನ ಕಾಪಾಡಬೇಕು ಅಂತ ಮನೆ ಬಾಕ್ಲನ್ನು ಹೊಡೆದು ಮನೆ ಒಳಗಡೆ ಬರ್ತಾಳೆ. ಆದ್ರೆ ಅಷ್ಟೊತ್ತಿಗೆ ಡೇವ್ ನೀರಿನ ಒಳಗಡೆ ಅನ್ಕಾನ್ಶಿಯಸ್ ಆಗ್ತಿರ್ತಾನೆ. ನಂತರ ಇವಳು ತುಂಬಾ ಕಷ್ಟಪಟ್ಟು ನೆಲನ ಹೊಡೆದು ಅವನನ್ನ ಅಲ್ಲಿಂದ ಮೇಲಕ್ಕೆ ಅಳ್ಕೊ ಬರ್ತಾಳೆ. ಆದ್ರೆ ಇವನು ಉಸಿರಾಡ್ತಿರೋದಿಲ್ಲ, ಸತ್ತೋಗಿರೋ ರೀತಿ ಮಲ್ಕೋಬಿಟ್ಟಿರ್ತಾನೆ. ಇದರಿಂದ ಇವಳಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ. ಅವನನ್ನ ಕಾಪಾಡೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಿರ್ತಾಳೆ, ಆದ್ರೆ ಅದು ಪ್ರಯೋಜನ ಆಗೋದಿಲ್ಲ. ಆದ್ರೆ ಯಾವಾಗ ಇವಳು ಎದೆ ಮೇಲೆ ಜೋರಾಗಿ ಹೊಡಿತಾಳೋ ಸಿಗಾಕೊಂಡಿದ್ದಂತ ನೀರು ಹೊರಗಡೆ ಬಂದು ಡೇವ್ನ ಪ್ರಾಣ ಉಳ್ಕೊಳ್ಳುತ್ತೆ. ಇದರಿಂದ ಹೇಲಿಯ ಹಾಗೆ ಶುಗರ್ಗೆ ತುಂಬಾನೇ ಸಂತೋಷ ಆಗುತ್ತೆ. ಮೊದ್ಲು ನಾವಿಲ್ಲಿಂದ ಹೊರಗಡೆ ಹೋಗ್ಬೇಕು ಅಂತ ಇವರು ಹೊರಗಡೆ ಬಂದು ನೋಡಿದ್ರೆ ಮಳೆ ನೀರಿನಿಂದ ರೋಡ್ಗಳೆಲ್ಲ ತುಂಬೋಗಿರ್ತವೆ. ಇಂತ ಒಂದು ಸ್ಥಿತಿಲಿ ಕಾರಿಂದ ಹೋಗೋದಕ್ಕಾಗೋದಿಲ್ಲ. ಅದೇ ಸಮಯಕ್ಕೆ ಸ್ಟೋರ್ ನ ಮುಂದೆ ಅವ್ರಿಗೊಂದು ಬೋಟ್ ಕಾಣಿಸುತ್ತೆ. ಅಲ್ಲಿಗೆ ಹೋಗಿ ನಾವು ಬೋಟ್ ಅನ್ನ ತಗೋಬೇಕು ಅಂತ ಡೇವ್ ಹೇಳ್ತಿದ್ರೆ ನಾವ್ ಅಲ್ಲಿಗೆ ಹೋಗೋದಕ್ಕಾಗೋದಿಲ್ಲ, ಅಲ್ಲಿ ಆಲಿಗೇಟರ್ಸ್ ಗಳು ಇದಾವೆ ಅಂತ ಹೇಲಿ ಹೇಳ್ತಿರ್ತಾಳೆ. ಆದ್ರೆ ನಮ್ಮ ಹತ್ರ ಈಗ ಬೇರೆ ದಾರಿ ಇಲ್ಲ. ಇನ್ನ ಸ್ವಲ್ಪ ಹೊತ್ತಲ್ಲೇ ಡ್ಯಾಮ್ ಕೂಡ ಹೊಡೆದೋಗುತ್ತೆ. ಡ್ಯಾಮ್ ನ ನೀರು ಇಲ್ಲಿಗೆ ಬರೋಷ್ಟರಲ್ಲಿ ನಾವಿಲ್ಲಿಂದ ಹೊರಟೋಗ್ಬೇಕು. ಮಳೆ ಬರ್ತಿರೋದ್ರಿಂದ ಮಳೆ ಸೌಂಡ್ಗೆ ನಾವು ಓಡಾಡ್ತಿರೋದು ಆಲಿಗೇಟರ್ಸ್ ಗಳಿಗೆ ಕೇಳಿಸೋದಿಲ್ಲ. ನಾವ್ ಈಗಿಂದ ಈಗ್ಲೇ ಇಲ್ಲಿಂದ ಹೋಗ್ಬೇಕು ಅಂದಾಗ ಅದಕ್ಕೆ ಇವಳು ಕೂಡ ಸರಿ ಅಂತ ಒಪ್ಕೋತಾಳೆ. ನಂತರ ಇವರು ಶುಗರ್ ನ ಕರ್ಕೊಂಡು ತುಂಬಾ ನಿಧಾನವಾಗಿ ಹೋಗ್ತಿರ್ಬೇಕಾದ್ರೆ ನೋಡ್ತಾರೆ ಇವರ ಮುಂದೆನೆ ತುಂಬಾ ಆಲಿಗೇಟರ್ಸ್ ಗಳೆಲ್ಲ ಓಡಾಡ್ತಿರ್ತವೆ. ಇದೇ ಭಯದಲ್ಲಿ ಇವರು ತುಂಬಾ ಅಂದ್ರೆ ತುಂಬಾನೇ ನಿಧಾನವಾಗಿ ಹೋಗ್ತಿರ್ತಾರೆ, ಯಾವಾಗ ಆಲಿಗೇಟರ್ಸ್ ಗಳು ಬಂದು ಅಟ್ಯಾಕ್ ಮಾಡಿಬಿಡ್ತಾವೋ ಅಂತ. ಆದ್ರೆ ಅದೇ ಸಮಯಕ್ಕೆ ಸಡನ್ ಆಗಿ ಮಳೆ ಬರೋದೆಲ್ಲ ನಿಂತು ಹೋಗಿ ಆಕಾಶ ಕ್ಲಿಯರ್ ಆಗೋಗುತ್ತೆ. ಯಾಕೆಂತಂದ್ರೆ ಚಂಡಮಾರುತ ಈ ಕಡೆಗೆ ಬರೋದ್ರಲ್ಲಿದೆ. ಅದೇ ಸಮಯಕ್ಕೆ ಒಂದು ಆಲಿಗೇಟರ್ ಇವರಿಬ್ಬರ ಮಧ್ಯದಲ್ಲಿ ಹೊಟ್ಟೋಗುತ್ತೆ. ಇವರಿಬ್ರು ಶಬ್ದ ಮಾಡ್ತಿದ್ರಿಂದ ಏನು ಮಾಡೋದಿಲ್ಲ. ಅದೇ ಸಮಯಕ್ಕೆ ಎಮರ್ಜೆನ್ಸಿ ಅಲರ್ಟ್ ನ ಸೈರನ್ ಬಡ್ಕೊಳ್ಳೋದಕ್ಕೆ ಶುರು ಮಾಡುತ್ತೆ, ಅಂದ್ರೆ ಡ್ಯಾಮ್ ಹೊಡೆದೋಯ್ತು ಅಂತ. ಆದ್ರಿಂದ ಇವನು ಹೇಲಿಗೆ ಹೇಳ್ತಾನೆ, ನಮ್ಮ ಹತ್ರ ಈಗ ಬೇರೆ ದಾರಿ ಇಲ್ಲ, ಸ್ಪೀಡ್ ಆಗಿ ಸ್ವಿಮ್ ಮಾಡ್ಕೊಂಡು ಹೋಗಿ ಆ ಬೋಟ್ ಅನ್ನ ತಗೊಂಡ್ ಬಾ, ನಿನ್ ಕೈಲಿ ಆಗುತ್ತೆ ಅಂತ. ಆದ್ರಿಂದ ಇವಳು ಕೂಡ ಧೈರ್ಯ ತಗೊಂಡು ತುಂಬಾ ಸ್ಪೀಡ್ ಆಗಿ ಸ್ವಿಮ್ ಮಾಡ್ತಾ ಸ್ಟೋರ್ ಹತ್ರ ಇರುವಂತ ಬೋಟ್ ಹತ್ರ ಹೋಗ್ತಿರ್ತಾಳೆ. ಆದ್ರೆ ಅದು ಆಲಿಗೇಟರ್ಸ್ ಗಳಿಗೂ ಕೂಡ ಗೊತ್ತಾಗಿ ಇವಳನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡ್ತವೆ. ಇನ್ನೇನು ಅವುಗಳು ಅಟ್ಯಾಕ್ ಮಾಡ್ಬೇಕು ಅಂತ ಅನ್ಕೊಳ್ಳೋಷ್ಟರಲ್ಲಿ ಇವಳು ಬೋಟ್ ನ ಮೇಲೆ ಬಂದು ತಲುಪಿಡ್ತಾಳೆ. ಬೋಟ್ ಇವಳ ಕೈಗೆ ಸಿಕ್ತಿದ್ದಂಗೆನೆ ಅದನ್ನ ಸ್ಟಾರ್ಟ್ ಮಾಡ್ಕೊಂಡು ಇವಳ ತಂದೆ ಇರುವಂತ ಜಾಗಕ್ಕೆ ತಗೊಂಡ್ ಬರ್ತಾಳೆ. ಆಗ ಇವಳ ತಂದೆ ಹಾಗೆ ಶುಗರ್ ಇಬ್ರು ಕೂಡ ಬೋಟ್ ನ ಮೇಲೆ ಬರ್ತಾರೆ. ಅದೇ ಸಮಯಕ್ಕೆ ಮತ್ತೊಂದ್ಸಲ ಸೈರನ್ ಬಡ್ಕೊಳ್ಳುತ್ತೆ. ಯಾಕೆಂತಂದ್ರೆ ಡ್ಯಾಮ್ ಹೊಡೆದು ಆ ನೀರೆಲ್ಲ ಈ ಕಡೆನೆ ಬರ್ತಿರುತ್ತೆ. ಆ ನೀರಿನಲ್ಲಿ ಮತ್ತೆ ಬೋಟ್ ನ ಜೊತೆ ಕೊಚ್ಕೊಂಡ್ ಬಂದು ಇವರ ಮನೆಗೆ ಬೀಳ್ತಾರೆ. ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಇದ್ದಿದ್ದು ಒಂದೇ ಒಂದು ದಾರಿ, ಅದು ಕೂಡ ಈಗ ನಾಶ ಆಗೋಯ್ತು. ಹೀಗೆ ಇವರಿಬ್ರು ಮೇಲೆ ಬರೋದಕ್ಕೆ ಪ್ರಯತ್ನ ಪಡ್ತಿರ್ಬೇಕಾದ್ರೆ ನೀರಿನ ಫೋರ್ಸ್ ಇಂದ ಇಬ್ರು ಕೂಡ ಬೇರೆ ಬೇರೆ ಆಗೋಗ್ತಾರೆ. ನಂತರ ಹೇಲಿ ಕಿಚನ್ ಹತ್ರ ಬಂದು ಬೀಳ್ತಾಳೆ. ಆದ್ರಿಂದ ಅಲ್ಲೇ ಇದ್ದಂತ ವಸ್ತುಗಳನ್ನ ಯೂಸ್ ಮಾಡ್ಕೊಂಡು ಇವಳು ನೀರಿಂದ ಮೇಲ್ ಬರ್ತಾಳೆ. ಆದ್ರೆ ಈ ಜಾಗದಲ್ಲೂ ಕೂಡ ಇವಳಿಗೆ ಆಲಿಗೇಟರ್ ನ ಸೌಂಡ್ ಗಳು ಕೇಳಿಸ್ತಿರ್ತವೆ. ಈ ಕಡೆ ಇವನು ಕೂಡ ಒಂದು ಸೇಫ್ ಆಗಿರುವಂತ ಜಾಗನ ಹುಡುಕ್ತಿರ್ತಾನೆ. ಆದ್ರೆ ಇವಳು ಇಲ್ಲಿಂದ ಹೊರಗಡೆ ಹೋಗ್ಬೇಕು ಅಂತ ಟೇಬಲ್ ನ ಮೇಲೆ ಹಾರೋದಕ್ಕೆ ನೋಡ್ತಾಳೆ. ಆದ್ರೆ ಸ್ಲಿಪ್ ಆಗಿ ನೀರಿನ ಒಳಗಡೆ ಬಿದ್ದೋಗ್ತಾಳೆ. ಆದ್ರಿಂದ ಆಲಿಗೇಟರ್ ಗಳು ಬಂದ್ಬಿಡ್ತವೆ ಅನ್ನೋ ಭಯದಿಂದನೇ ಕಷ್ಟಪಟ್ಟು ಮೇಲೇನೋ ಬರ್ತಾಳೆ. ಅದೇ ಸಮಯಕ್ಕೆ ವಾಕಿ ಟಾಕಿ ಶಬ್ದ ಇವಳಿಗೆ ಕೇಳಿಸುತ್ತೆ. ನೋಡಿದ್ರೆ ಇವಳ ಮುಂದೆನೆ ಆ ವಾಕಿ ಟಾಕಿ ಇರುತ್ತೆ. ಈ ಕಡೆ ಡೇವ್ ಸೇಫ್ ಆಗಿರುವಂತ ಪ್ಲೇಸ್ ಅನ್ನ ಹುಡ್ಕೊಂಡ್ ಬಂದಾಗ ಮೆಟ್ಲತ್ರ ಇವನಿಗೆ ಫ್ಲೇರ್ ಗನ್ಸ್ ಗಳು ಸಿಗ್ತವೆ. ಅದೇ ಸಮಯಕ್ಕೆ ಈ ಕಡೆ ಹೇಲಿ ತುಂಬಾ ಕಷ್ಟಪಟ್ಟು ವಾಕಿ ಟಾಕಿ ಫೋನ್ ಅನ್ನ ತಗೊಂಡು ಪೊಲೀಸರನ್ನ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ನಡೀತಿರುವಂತ ಎಲ್ಲಾ ವಿಷಯನೂ ಹೇಳೋದಕ್ಕೆ ನೋಡ್ತಾಳೆ. ಆದ್ರೆ ಫೋನ್ ಸರಿಯಾಗಿ ಕನೆಕ್ಟ್ ಆಗದೆ ಆ ಕಡೆಯಿಂದ ಇವಳಿಗೆ ಯಾವುದೇ ತರದ ರೆಸ್ಪಾನ್ಸ್ ಬರೋದಿಲ್ಲ. ಡೇವ್ ಒಂದು ಫ್ಲೇರ್ ಗನ್ ಅನ್ನ ಆನ್ ಮಾಡ್ಕೊಂಡು ಶುಗರ್ ನ ಹುಡುಕಾಡ್ತಿರ್ಬೇಕಾದ್ರೆ ಶುಗರ್ ಕೂಡ ಇವನಿಗೆ ಕಾಣಿಸುತ್ತೆ. ಆದ್ರಿಂದ ಅದನ್ನ ಕರ್ಕೊಂಡ್ ಬಂದು ಮೆಟ್ಲು ಮೇಲೆ ಬಿಡ್ತಿದ್ದಂಗೆನೆ ಒಂದು ಆಲಿಗೇಟರ್ ಬಂದು ಇವನ ಕೈಯ ಮೇಲೆ ಅಟ್ಯಾಕ್ ಮಾಡ್ಬಿಡುತ್ತೆ. ಇದು ಕಿಚನ್ ನಲ್ಲಿರುವಂತ ಹೇಲಿಗೂ ಕೂಡ ಗೊತ್ತಾಗೋಗುತ್ತೆ. ಇವನು ಬಿಡಿಸ್ಕೊಳ್ಳೋದಕ್ಕೆ ಎಷ್ಟೇ ಕಷ್ಟ ಪಡ್ತಿದ್ರು ಆಗ್ತಿರೋದಿಲ್ಲ. ಕೊನೆಗೂ ಇವನ ಕೈಯನ್ನೇ ಅದು ಮುರಿದಾಕ್ಬಿಡುತ್ತೆ. ಅದೇ ಸಮಯಕ್ಕೆ ಹೇಲಿ ಕೂಡ ಇಲ್ಲಿಗೆ ಬರ್ತಾಳೆ. ಆದ್ರೆ ಬೇಡ, ಇಲ್ಲಿಂದ ಓಡೋಗು ಅಂತ ಹೇಳ್ತಾನೆ. ಯಾಕೆಂತಂದ್ರೆ ಆಲಿಗೇಟರ್ ಇನ್ನೂ ಕೂಡ ಇಲ್ಲೇ ಇರುತ್ತೆ. ಅದು ಇವಳನ್ನ ಫಾಲೋ ಮಾಡ್ತಿದ್ದಾಗ ವಾಶ್ರೂಮ್ ಗೆ ಬಂದು ಬಾಕ್ಲಾಕೊಳ್ಳೋದಕ್ಕೆ ನೋಡ್ತಾಳೆ. ಆದ್ರೆ ಆಗೋದಿಲ್ಲ. ಆದ್ರಿಂದ ಸ್ನಾನ ಮಾಡುವಂತ ಜಾಗಕ್ಕೆ ಬಂದು ಬಾಕ್ಲಾಕೋಬಿಡ್ತಾಳೆ. ಆದ್ರೆ ನಾನು ಇಲ್ಲಿ ಹೆಚ್ಚು ಹೊತ್ತಿರೋದಕ್ಕಾಗೋದಿಲ್ಲ, ಹೊರಗಡೆ ಹೋಗ್ಲೇಬೇಕು ಅಂತ ಬಾಕ್ಲನ್ನ ತೆಗೆದು ಆಲಿಗೇಟರ್ ನ ಒಳಗಡೆ ಬರೋ ರೀತಿ ಮಾಡಿ ಅದು ಒಳಗಡೆ ಬರ್ತಿದ್ದಂಗೆನೆ ಇವಳು ಅಲ್ಲಿಂದ ಹೊರಗಡೆ ಬಂದು ಡೋರ್ ಅನ್ನ ಲಾಕ್ ಮಾಡ್ಬಿಡ್ತಾಳೆ. ನಂತರ ಇವಳು ಇವಳ ತಂದೆ ಹತ್ರ ಬಂದು ಅವನನ್ನ ಕರ್ಕೊಂಡು ಮೇಲೆ ಟೆರೆಸ್ ಹತ್ರ ಹೋಗ್ತಿರ್ತಾಳೆ. ಯಾಕೆಂತಂದ್ರೆ ಈ ಜಾಗದಲ್ಲೆಲ್ಲ ನೀರ್ ತುಂಬೋದಕ್ಕೆ ಶುರು ಆಗೋಗಿರುತ್ತೆ. ನಂತರ ಇವರು ತುಂಬಾ ಕಷ್ಟಪಟ್ಟು ಟೆರೆಸ್ಗೆ ಹೋಗುವಂತ ದಾರಿಗೆ ಬಂದಾಗ ಆಗ ಡೇವ್ ಇವಳಿಗೆ ಹೇಳ್ತಾನೆ, ನನ್ ಕೈಲಿ ಮನೆನ ಮಾರೋದಕ್ಕಾಗ್ಲಿಲ್ಲ, ಮಾರೋದಕ್ಕಾದ್ರೂ ಹೇಗ್ ಸಾಧ್ಯ, ನಾವೆಲ್ಲರೂ ಈ ಮನೆಯಲ್ಲಿ
ಬದುಕಿ ಬಾಳಿದೀವಿ ಅಂತ. ನಾವೆಲ್ಲರೂ ಒಟ್ಟಿಗೆ ಎಲ್ಲಿರ್ತೀವೋ ಅದೇ ನಮ್ಮ ಮನೆ ಅಂತ ಹೇಲಿ ಹೇಳ್ತಾ ಇವನನ್ನ ಟೆರೆಸ್ ನ ಮೇಲೆ ಕಳಿಸ್ತಿರ್ತಾಳೆ. ಅದೇ ಸಮಯಕ್ಕೆ ಹೊರಗಡೆ ನೋಡಿದಾಗ ಇವಳಿಗೆ ಗೊತ್ತಾಗುತ್ತೆ ಸರ್ವೈವ್ ಆಗಿರುವಂತ ಜನರನ್ನ ಕಾಪಾಡೋದಕ್ಕೆ ಹೆಲಿಕಾಪ್ಟರ್ಸ್ ಗಳು ಬಂದಿದಾವೆ ಅಂತ. ಅದಕ್ಕೆ ಒಂದು ಫ್ಲೇರ್ ಗನ್ ಅನ್ನ ಆನ್ ಮಾಡಿ ಅವರನ್ನ ಅಟ್ರಾಕ್ಟ್ ಮಾಡೋದಕ್ಕೆ ನೋಡ್ತಿರ್ತಾಳೆ. ಆದ್ರೆ ಅದಕ್ಕೆ ಒಂದು ಆಲಿಗೇಟರ್ ಅಟ್ರಾಕ್ಟ್ ಆಗಿ ಅಟ್ಯಾಕ್ ಮಾಡ್ಬಿಡುತ್ತೆ. ನಂತರ ಇವಳು ಇವಳ ತಂದೆಗೆ ಹೇಳ್ತಿರ್ತಾಳೆ ನೀವು ಟೆರೆಸ್ ಮೇಲೆ ಹೋಗಿ ನಾನು ಬರ್ತೀನಿ ಅಂತ. ಅದಕ್ಕೆ ಇವನು ಕೂಡ ಶುಗರ್ ನ ಕರ್ಕೊಂಡು ಟೆರೆಸ್ ನ ಮೇಲೆ ಹೋಗ್ತಿರ್ತಾನೆ. ಆದ್ರೆ ಅದೇ ಸಮಯಕ್ಕೆ ಆಲಿಗೇಟರ್ ಬಂದು ಇವಳ ಶೋಲ್ಡರ್ ನ ಮೇಲೆ ಅಟ್ಯಾಕ್ ಮಾಡ್ಬಿಡುತ್ತೆ. ಇವಳಿಗಂತೂ ಕೈಕಾಲು ಆಡ್ಸೋದಕ್ಕೆ ಆಗ್ತಿರೋದಿಲ್ಲ. ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಿರ್ತಾಳೆ. ಆಗ ಇವಳ ಜೀವನದಲ್ಲಿ ನಡೆದಿರುವಂತ ಸ್ಪೆಷಲ್ ಮೂಮೆಂಟ್ಸ್ ಗಳೆಲ್ಲ ನೆನಪಾಗೋದಕ್ಕೆ ಶುರುವಾಗುತ್ತೆ. ಇದರಿಂದ ಹೇಗಾದ್ರೂ ಮಾಡಿ ನಾನು ಬದುಕಲೇಬೇಕು ಅಂತ ಫ್ಲೇರ್ ಗನ್ ಅನ್ನ ತಗೊಂಡು ಆಲಿಗೇಟರ್ ಕಣ್ಣಿಗೆ ಹಾಕ್ಬಿಡ್ತಾಳೆ. ಅದರಿಂದ ಇವಳು ಫ್ರೀ ಆಗ್ತಿದ್ದಂಗೆನೆ ಮನೆಯಿಂದ ಹೊರಗಡೆ ಬಂದು ಟೆರೆಸ್ ನ ಮೇಲೆ ಹೋಗೋದಕ್ಕೆ ಪ್ರಯತ್ನ ಪಡ್ತಿರ್ತಾಳೆ. ಆದ್ರೆ ಅಷ್ಟೊತ್ತಿಗೆ ಮತ್ತೆ ಆಲಿಗೇಟರ್ ಬಂದು ಇವಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿರುತ್ತೆ. ಆದ್ರೆ ನೀರಿನ ಫೋರ್ಸ್ ಜಾಸ್ತಿ ಇದ್ದಿದ್ರಿಂದ ಆಲಿಗೇಟರ್ ಕೊಚ್ಕೊಂಡು ಹೊಂಟೋಗುತ್ತೆ. ಇನ್ನೇನು ಇವಳು ಕೂಡ ಕೊಚ್ಕೊಂಡು ಹೋಗ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಅಲ್ಲಿಗೆ ಇವಳ ತಂದೆ ಬಂದು ಇವಳನ್ನ ಮೇಲಕ್ಕೆ ಎಳ್ಕೊತಾನೆ. ಇಂತ ಒಂದು ಕಷ್ಟದ ಪರಿಸ್ಥಿತಿಲೂ ಕೂಡ ಇವರಿಬ್ರು ಸೇರಿ ತುಂಬಾ ಕಷ್ಟಪಟ್ಟು ಸರ್ವೈವ್ ಆಗಿದ್ದಾರೆ. ಹಾಗೆ ಇವ್ರ ಜೊತೆ ಶುಗರ್ ಕೂಡ ಇರುತ್ತೆ. ಇದೇ ನೆಮ್ಮದಿಲಿ ಇವರಿಬ್ರು ಮಲಗಿರ್ಬೇಕಾದ್ರೆ ಅದೇ ಸಮಯಕ್ಕೆ ಇವರಿಗೆ ಹೆಲಿಕಾಪ್ಟರ್ ನ ಶಬ್ದ ಕೇಳಿಸುತ್ತೆ. ನೋಡಿದ್ರೆ ರೆಸ್ಕ್ಯೂ ಹೆಲಿಕಾಪ್ಟರ್ಸ್ ಗಳು ಓಡಾಡ್ತಿರ್ತವೆ. ಆದ್ರಿಂದ ಇವಳು ಇವಳ ಹತ್ರ ಇದ್ದಂತ ಒಂದು ಫ್ಲೇರ್ ಗನ್ ಅನ್ನು ಆನ್ ಮಾಡಿ ಅವರನ್ನ ಈ ಕಡೆಗೆ ಬರೋ ರೀತಿ ಮಾಡ್ತಾಳೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಅಂದ್ರೆ ಹೈಲಿ, ಡೇವ್ ಹಾಗೆ ಶುಗರ್ ಸರ್ವೈವ್ ಆದ್ರು ಅಂತ. ಈ ಮೂವಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿತ್ತು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ಮೂವಿಲಿ ಹೈಲಿ ತಂದೆ ಹೆಸರೇನು ಅಂತ. ನೋಡೋಣ ಎಷ್ಟು ಜನರಿಗೆ ನೆನಪಿದೆ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಮಿಸ್ಟರ್ ಎಕ್ಸ್ಪ್ಲೇನರ್ ಕನ್ನಡ.